ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಯಶ್ ಬರ್ತ್ಡೇ ಬ್ಯಾನರ್ ಕಟ್ಟುವಾಗ ದುರಂತ, ವಿದ್ಯುತ್ ಶಾಕ್ ತಗುಲಿ 3 ಯುವಕರ ಸಾವು. ಗದಗದ ಸೂರಣಗಿ ಗ್ರಾಮದಲ್ಲಿ ದುರ್ಘಟನೆ. ಕೊಚಿಮುಲ್ ನೇಮಕಾತಿ ವಿಚಾರದಲ್ಲಿ ಅವ್ಯವಹಾರ ಆರೋಪ. ಕೋಲಾರ ಕಾಂಗ್ರೆಸ್ ಶಾಸಕ ಕೆವೈ ನಂಜೇಗೌಡ ಮನೆ ಮೇಲೆ ಇಡಿ ರೇಡ್, ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ. ಸುಮಲತಾ ಅಂಬರೀಶ್ರ ಪಡೆಯಲ್ಲೇ ಭಿನ್ನಮತ, ಮೈತ್ರಿಗೆ ಸೆಡ್ಡು ಹೊಡೆಯೋ ಆಲೋಚನೆಯಲ್ಲಿದ್ದ ಸಂಸದೆಗೆ ಶಾಕ್. ಇಂಡುವಾಳು ಸಚ್ಚಿದಾನಂದ ಎಚ್ಡಿಕೆ ಭೇಟಿ ಬೆನ್ನಲ್ಲೇ ಪರ ವಿರೋಧದ ಚರ್ಚೆ. ಲೋಕಸಭೆ ಚುನಾವಣೆಗೆ ಎಚ್ಡಿಕೆ ಸ್ಪರ್ಧೆಗೆ ಮೋದಿ ಸಲಹೆ, ಸ್ವಪಕ್ಷದಲ್ಲೇ ಕುಮಾರಸ್ವಾಮಿಗೆ ವಿರೋಧ, ರಾಷ್ಟ್ರ ರಾಜಕಾರಣಕ್ಕೆ ಹೋಗದಂತೆ ಒತ್ತಾಯ. ಧಾರವಾಡದ ಕೆಐಎಡಿಬಿ ಬಹುಕೋಟಿ ಅವ್ಯವಹಾರದ ಚಾರ್ಜ್ ಶೀಟ್ ಸಲ್ಲಿಕೆ. ಸಿಐಡಿ ಸಲ್ಲಿಸಿದ ಚಾರ್ಜ್ ಶೀಟ್ನಿಂದ ಹುಟ್ಟಿಕೊಂಡಿವೆ ಹಲವು ಅನುಮಾನ. ಹಲವರನ್ನ ಉಳಿಸಲು ಮುಂದಾದ್ರ ಸಿಐಡಿ ತನಿಖಾಧಿಕಾರಿ ಲಕ್ಕಪ್ಪ ಅಗ್ನಿ. ಬಸ್ನಲ್ಲಿ ನಿಲ್ಲೋದಕ್ಕೂ ಸಿಗ್ತಿಲ್ಲ ಜಾಗ, ಎಮರ್ಜೆನ್ಸಿ ಎಕ್ಸಿಟ್ ಡೋರ್ ಮೂಲಕ ಬಸ್ ಹತ್ತುವ ವಿದ್ಯಾರ್ಥಿಗಳು. ಚಿತ್ರದುರ್ಗದಲ್ಲಿ ಕಾಲೇಜು ವಿದ್ಯಾರ್ಥಿಗಳ ಗೋಳು ಕೇಳೋರು ಯಾರು? ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಬರಲಿದೆ ಎಟಿಎಂ ಮಾದರಿಯ ಇಟಿಎಂ ಮಷೀನ್. ಯುಪಿಐ, ಡೆಬಿಟ್, ಕ್ರೆಡಿಟ್ ಕಾರ್ಡ್ ಬಳಸಿ ಟಿಕೆಟ್ ಖರೀದಿಸುವ ಅವಕಾಶ. ಟಚ್ ಸ್ಕ್ರೀನ್ ಮೇಲೆ ಸ್ಥಳ ನಮೂದಿಸಿ ಟಿಕೆಟ್ ಖರೀದಿಸಿ ಪ್ರಯಾಣ. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ವರ್ಕ್ ಆಗದ ಎಸ್ಕಲೇಟರ್, ಭಾರೀ ತೂಕದ ಬ್ಯಾಗ್ ಎತ್ಕೊಂಡು ಪ್ರಯಾಣಿಕರ ಹರಸಾಹಸ, ಹಮಾಲಿಗಳ ಮೇಲೆ ಡಿಪೆಂಡ್ ಆಗೋ ಪರಿಸ್ಥಿತಿ. ನ್ಯೂಸ್ ಫಸ್ಟ್ ರಿಯಾಲಿಟಿ ಚೆಕ್ನಲ್ಲಿ ಅವ್ಯವಸ್ಥೆ ಬಯಲು. ಬಾಗಲಕೋಟೆಯಲ್ಲಿ ಬಸ್ ಹತ್ತಲು ಮುಗಿಬಿದ್ದ ಕಾಲೇಜು ವಿದ್ಯಾರ್ಥಿಗಳು. ಬಸ್ ಹತ್ತುತ್ತಿರುವಾಗಲೇ ಬಸ್ ಓಡಿಸಲು ಮುಂದಾದ ಡ್ರೈವರ್, ಕೂಡಲೇ ಬಸ್ ಡ್ರೈವರ್ಗೆ ತರಾಟೆ ತೆಗೆದುಕೊಂಡ ಎಸ್ಪಿ ಅಮರನಾಥ್ ರೆಡ್ಡಿ. ನಿರ್ವಾನ್ ಇಂಟರ್ನ್ಯಾಷನಲ್ ಸ್ಪಾ ಮೇಲೆ ಸಿಸಿಬಿ ದಾಳಿ ಪ್ರಕರಣ. ದಾಳಿ ಹಿಂದಿದೆಯಾ ಮಧ್ಯಪ್ರದೇಶ ಹನಿ ಟ್ರ್ಯಾಪ್ ಗ್ಯಾಂಗ್ನ ರಿವೆಂಜ್. ದೂರುದಾರೆ ಆರತಿ ದಯಾಳ್ ಬಗ್ಗೆ ಹೆಚ್ಚಿನ ಅನುಮಾನ. ನಾಡ ಕಚೇರಿಯ ಉಪ ತಹಶೀಲ್ದಾರ್ರಿಂದ ಕಿರುಕುಳ ಆರೋಪ. ಡೆತ್ ನೋಟ್ ಬರೆದಿಟ್ಟು ಕಂಪ್ಯೂಟರ್ ಆಪರೇಟರ್ ಪರಮೇಶ್ ಆತ್ಮಹತ್ಯೆ. ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಗ್ರಾಮದಲ್ಲಿ ಘಟನೆ. ಕೊಡಗಿನ ಆನೆ ಚೌಕೂರು ಗೇಟಲ್ಲಿ ವಸೂಲಿ ದಂಧೆ. ಕೇರಳ ನೋಂದಣಿ ಇರುವ ವಾಹನಗಳೇ ಟಾರ್ಗೆಟ್. ಹಣ ಇಲ್ದಿದ್ರೆ ತರಕಾರಿ, ಕೋಳಿ ಕೊಡಬೇಕು. ಅರಣ್ಯ ಸಿಬ್ಬಂದಿ ವಸೂಲಿ ನಡೆಗೆ ಚಾಲಕರ ಆಕ್ರೋಶ. ಅಯೋಧ್ಯೆಯಲ್ಲಿ ಮಸೀದಿ ಕೆಡವಿ ಮಂದಿರ ನಿರ್ಮಿಸಿದ್ದೇವೆ. 1 ವರ್ಷದಲ್ಲಿ ಮಥುರಾ, ಕಾಶಿ ಬಳಿ ಇರೋ ಮಸೀದಿ ಧ್ವಂಸ ಮಾಡ್ತೀವಿ. ಪ್ರಚೋದನಾತ್ಮಕ ಹೇಳಿಕೆ ನೀಡಿದ ಕೆಎಸ್ ಈಶ್ವರಪ್ಪ. ರಾಮಲಲ್ಲಾ ಪ್ರತಿಷ್ಠಾಪಿಸೋ ಜನವರಿ 22ರಂದೇ ನಮಗೆ ಹೇರಿಕೆ ಮಾಡಬೇಕು. ಉತ್ತರ ಪ್ರದೇಶದಲ್ಲಿ ವೈದ್ಯರ ಬಳಿ ಅನೇಕ ಗರ್ಭಿಣಿಯರ ಮನವಿ. ಆರೋಗ್ಯ ಸ್ಥಿತಿ ಆಧರಿಸಿ 35 ಸಿಸೇರಿಯನ್ ಆಪರೇಷನ್ಗಳಿಗೆ ಸಿದ್ಧತೆ. ಸಂಜೆ 5 ಗಂಟೆಯಾದರೆ ಸೇರುತ್ತವೆ 100 ಕೋತಿಗಳು. ರಾಮ ಮಂದಿರ ಮುಖ್ಯ ಅರ್ಚಕ ಸತ್ಯೇಂದ್ರ ದಾಸ್ಗಾಗಿ ಕಾಯುತ್ತೆ. ಅವರು ಹಾಕುವ ಆಹಾರ ಸೇವಿಸಿ ಹೋಗೋದು ನಿತ್ಯದ ಕಾಯಕ. ಮತ್ತೊಮ್ಮೆ ಅಯೋಧ್ಯೆಯಲ್ಲಿ ಲಕ್ಷ ದೀಪೋತ್ಸವ. ರಾಮಲಲ್ಲಾ ಪ್ರತಿಷ್ಠಾಪನೆ ದಿನ ಲಕ್ಷ ದೀಪೋತ್ಸವಕ್ಕೆ ಮುಂದಾದ ಯೋಗಿ ಸರ್ಕಾರ. ಸರಯೂ ನದಿ ತಟದಲ್ಲಿ ಬೆಳಗಲಿದೆ
ಬರೋಬ್ಬರಿ 11 ಲಕ್ಷ ದೀಪ. ರಾಜ್ಯ ಬಿಜೆಪಿ ನಾಯಕರ ಜೊತೆ ಇವತ್ತು ಅರುಣ್ ಸಿಂಗ್ ಸಭೆ. ಲೋಕಸಭಾ ಚುನಾವಣೆಯ ಸಿದ್ಧತೆ ಕುರಿತು ಚರ್ಚೆ, ಪಕ್ಷದೊಳಗಿನ ಕೆಲವರ ಬೇಸರದ ಬಗ್ಗೆಯೂ ಪ್ರಸ್ತಾಪ ಸಾಧ್ಯತೆ. ಪ್ರಧಾನಿ ನರೇಂದ್ರ ಮೋದಿ ಲಕ್ಷದ್ವೀಪಕ್ಕೆ ಭೇಟಿ ಬಳಿಕ ಭಾರತದ ಬಗ್ಗೆ ಟೀಕೆ, ಮಾಲ್ಡೀವ್ಸ್ ಸರ್ಕಾರದ ಸಚಿವರಿಂದಲೇ ಅವಹೇಳನಕಾರಿ ಹೇಳಿಕೆ, ಮೂವರು ಸಚಿವರನ್ನ ವಜಾಗೊಳಿಸಿ ಆದೇಶ. ತನ್ನದೇ ಕಿತಾಪತಿಯಿಂದ ಸಮಸ್ಯೆ ತಂದುಕೊಳ್ತಾ ದ್ವೀಪ ರಾಷ್ಟ್ರ, ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನ ತೀವ್ರ, ಮಾಲ್ಡೀವ್ಸ್ಗೆ ಹೋಗಬಾರ್ದು ಅನ್ನೋ ಅಭಿಯಾನ ಟ್ರೆಂಡಿಂಗ್. ಮೂವತ್ತೆಂಟನೇ ವಸಂತಕ್ಕೆ ಕಾಲಿಟ್ಟ ರಾಕಿಂಗ್ ಸ್ಟಾರ್ ಯಶ್, ವಿದೇಶ ಪ್ರವಾಸದಲ್ಲಿಯೇ ಬರ್ತ್ಡೇ ಆಚರಿಸಿಕೊಳ್ತಾ ಇರೋ ಯಶ್, ರಾಕಿ ಬಾಯ್ಗೆ ರ್ಯಾಪ್ ಸಾಂಗ್ ಗಿಫ್ಟ್ ಕೊಟ್ಟ ರಾಹುಲ್ ದಿಟ್ಟೋ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.